ಎಕ್ಸ್ಪೋ ಒಬ್ಬ ಸ್ಟೂಡೆಂಟ್ ಆಗಿ ಇವತ್ತು ಎಕ್ಸ್ಪೋಗೆ ಬಂದಿದ್ದೀರಿ, ಎಲ್ಲ ನೋಡ್ತಾ ಇದ್ದೀರಿ ಕಾಲೇಜಸ್ಸು, ಹೇಗೆ ಅನ್ನಿಸ್ತಾ ಇದೆ, ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಆಮೇಲೆ ಯು ಕ್ಯಾನ್ ಸಿ ಆಲ್ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಆ್ಯಂಡ್ ಆಲ್. ಯು ವಿಲ್ ಆಲ್ಸೋ ಗೆಟ್ ಟು ನೋ ಬಿಕಾಸ್ ಸ್ಟೂಡೆಂಟ್ಸ್ ಅಷ್ಟು ಯೂನಿವರ್ಸಿಟಿ ಎಲ್ಲಿದೆ ಅಂತ ಗೊತ್ತಾಗಲ್ಲ. ನಿಮ್ಗೆ ಬರೀ ಗೊತ್ತಿರೋದು KCT ಬರೀ, ಇದು ಬರೀ ಅದು ಬರೀ. ಸೊ ಇವಾಗ ನೋಡಿದ್ರೆ ಎಲ್ಲ ಯೂನಿವರ್ಸಿಟಿ ಎಲ್ಲ ಗೊತ್ತಾಗುತ್ತೆ. ಯು ಕ್ಯಾನ್ ಸಿ ವಿಚ್ ಯಾವ್ದು ಕೋರ್ಸ್ ಇಂಟ್ರೆಸ್ಟಿಂಗ್ ಇರುತ್ತೆ ಇನ್ನೂ ಗೊತ್ತಿಲ್ಲ ಅಂದರೆ. ಸೊ ಅದೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ. ವಿಸಿಟ್ ಮಾಡಿದ್ರಾ ಸ್ಟಾಲ್ಗಳೆಲ್ಲ ಹೇಗೆ? ಯಾ ಇಲ್ಲಿ ತನಕ ತುಂಬ ವಿಸಿಟ್ ಮಾಡಿದ್ದೀನಿ. ಎಲ್ಲ ಫೀಸ್ ಸ್ಟ್ರಕ್ಚರ್ ಆಮೇಲೆ ಕೋರ್ಸ್ ಎಲ್ಲ ಕೇಳಿದ್ದೇನೆ. ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತಾ ಇದೆಯಾ? ಯಾ ಡೆಫಿನೆಟ್ಲಿ. ಎಸ್, ಖುಷಿ ಆಯ್ತಾಗಿದೆ. ಯಾ ನೆಕ್ಸ್ಟ್ ಏನು ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇದ್ರಿ, ಅದರ ಇನ್ಫಾರ್ಮೇಷನ್ ಏನಾದರೂ ಸಿಕ್ಕಿದೆಯಾ ಹೇಗೆ? ಯಾ ಡೆಫಿನೆಟ್ಲಿ ಎಲ್ಲ ಸಿಕ್ಕಿದೆ. ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಏನಾದ್ರು ಮಾಡ್ತೇನೆ ಅಂತ. ಸೊ ಅದರಲ್ಲಿ ಬೇರೆ ಬೇರೆ ಎಲ್ಲ ಗೊತ್ತಾಗುತ್ತೆ. ಅಂದರೆ ಡೇಟಾ ಸೈನ್ಸ್, AI ಡೇಟಾ ಸೈನ್ಸ್ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ವಿಚ್ ಕಾಲೇಜ್ ಹ್ಯಾಸ್ ವಿಚ್ ಕೋರ್ಸ್ ಅಂತ ಎಲ್ಲ ಗೊತ್ತಾಗುತ್ತೆ. ಖುಷಿಯಾಗಿದೆ. ಯಾ ಮೇಡಮ್, ಎಕ್ಸ್ಪೋಗೆ ಬಂದಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ, ಹೇಗಿದೆ ಎಕ್ಸ್ಪೋ? ಇಲ್ಲ, ತುಂಬ ಚೆನ್ನಾಗಿದೆ. ಬಿಕಾಸ್ ನಾವು ಒಂದೊಂದು ಕಾಲೇಜ್ ಸಪ್ರೇಟಾಗಿ ಹೋಗಿ ನೋಡಿಕೊಂಡು ಹೋಗೋದೆಲ್ಲ ತುಂಬ ಕಷ್ಟ ಅಲ್ವಾ. ಎಲ್ಲ ಒಂದೇ ಕಡೆ ಇರೋದ್ರಿಂದ ಯಾವ ಬ್ರಾಂಚಸ್ಸು ಯಾವ ಕಾಲೇಜಲ್ಲಿದೆ, ಹೆಂಗೆ ಕಟ್ ಆಫ್ ರ್ಯಾಂಕಿಂಗು, ಇಲ್ಲ ನಾವು ಕೂತ್ಕೊಂಡು 50 ಕಾಲೇಜ್ ವೆಬ್ಸೈಟ್ ಹುಡುಕಬೇಕು, ಎಲ್ಲ ನೋಡ್ಕೋಬೇಕು. ಈ ಥರ ಒಂದೇ ಜಾಗದಲ್ಲಿ ಇರೋದ್ರಿಂದ ಎಲ್ಲ ಇನ್ಫಾರ್ಮೇಷನ್ ನಮ್ಗೆ ಸಿಗ್ತಾ ಇದೆ. ಈಸಿಯಾಗಿ ಕಂಪೇರ್ ಮಾಡೋಕ್ಕಾಗತ್ತೆ. ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್ ಹೆಂಗೆ ರ್ಯಾಂಕಿಂಗ್ ಕಂಪೇರ್ ಆಗುತ್ತೆ, ಫೀಸ್ ಹೆಂಗೆ, ಎಲ್ಲ ನೋಡ್ಕೊಳ್ಳೋಕೆ ಚೆನ್ನಾಗಿದೆ ಈಗ. ಓಕೆ, ಸಾಮಾನ್ಯವಾಗಿ ಒಬ್ಬ ಪೇರೆಂಟ್ ಆಗಿ ಇಷ್ಟೊಂದೆಲ್ಲ ಕಾಲೇಜ್, ಅದು ಬೆಂಗಳೂರು ಅಂತ ದೊಡ್ಡ ಸಿಟಿಯಲ್ಲಿ ನಾವು ಓಡಾಟ ಮಾಡಬೇಕು ಅಂದರೆ ಅದು ಬಿಗ್ ಚಾಲೆಂಜ್. ಅದು ಹೌದು, ಒಂದೇ ಕಡೆ ಸಿಗ್ತಾ ಇದೆ. 110-115 ಕಾಲೇಜಸ್ಗಳು ಸಿಗ್ತಾ ಇದೆ. ನಿಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಿರುವಂಥದ್ದು ಸಿಕ್ಕಿದೆಯಾ? ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ? ಇಷ್ಟು ತನಕ ಚೆನ್ನಾಗಿದೆ. ಟ್ರಿವಿಯಲ್ ಇನ್ಫಾರ್ಮೇಷನ್ ನೋಡಿ. ನನಗೆ ನಾವು ಇರೋದು KR ಪುರಂ, ಆ ಕಡೆ ಇರೋದು. ಕೆಲವು ಕಾಲೇಜಸ್ ಎಲ್ಲ ಸೌತಲ್ಲಿ ಇರುತ್ತೆಲ್ಲ, ನಾವು ಒಂದು ಮೆಟ್ರೋ ಅಲ್ಲಿ ಡಿಪೆಂಡ್ ಆಗಬೇಕು, ಇಲ್ಲ ಕಾಲೇಜ್ ಬಸ್ ಇದೆಯಾ ಇಲ್ವಾ, ಅದೆಲ್ಲ ನಮಗೆ ವೆಬ್ಸೈಟಲ್ಲಿ ಅಷ್ಟೊಂದು ಸಿಕ್ಕಲ್ಲ ಇನ್ಫಾರ್ಮೇಷನ್. ಇಲ್ಲಿ ಕೇಳುವಾಗ ಅದೆಲ್ಲ ಹೇಳ್ತಾರೆ ಚೆನ್ನಾಗಿ. ಆ ಥರನೇ ಪ್ರಾಜೆಕ್ಟ್ ಯಾವಾಗ ಮಾಡ್ತೀರಾ, ಯಾವ ಥರ ಲ್ಯಾಬ್ ಇದೆ, ಎಲ್ಲ ನಾವು ಒಂದೊಂದಾಗಿ ಕೇಳುವಾಗ ಎಲ್ಲ ನೀಟಾಗಿ ಡೀಟೇಲ್ಡಾಗಿ ಹೇಳ್ತಾರೆ. ಅದೆಲ್ಲ ನಮಗೆ ಮಿಕ್ಕದ ಕಡೆ ಎಲ್ಲ ಸಿಕ್ಕಲ್ಲ ಆ ಥರ. ಅದೇ ಖುಷಿ ಆಯ್ತು ನನಗೆ. ಚೆನ್ನಾಗಿದೆ, ಖುಷಿಯಾಗಿದೆ ಅಷ್ಟೇ. ಇಷ್ಟು ತನಕ ಚೆನ್ನಾಗಿದೆ. ನಮ್ಮ ಪರಿಚಯ, ನಮ್ಮ ಹೆಸರು ಭಾಮಿನಿ ಅಂತ. ನಾವು KR ಪುರಮಿಂದ ಬರ್ತಾ ಇದ್ದೀವಿ. ಅದೇ ನನ್ನ ಮಗಳು ತನ್ವಿ ಅಂತ, ಅವಳಿಗೆ BE ಅಡ್ಮಿಷನ್ ನೋಡ್ತಾ ಇದ್ವಿ. ಒಬ್ಬ ಸ್ಟೂಡೆಂಟ್ ಆಗಿ ಒಂದಷ್ಟು ಕನ್ಫ್ಯೂಷನ್ಸ್ಗಳಿರುತ್ತೆ. ಹೇಗೆ ನೆಕ್ಸ್ಟ್ ನಾನು ಏನು ಮಾಡಬೇಕು, ಯಾವ ಕಾಲೇಜ್ ಸೆಲೆಕ್ಟ್ ಮಾಡಬೇಕು, ಒಂದು ಕ್ಲಾರಿಟಿ ಅನ್ನೋದಿಲ್ಲ. ಎಕ್ಸ್ಪೋಗೆ ಬಂದ ಮೇಲೆ ಹೇಗಿದೆ ಆ ಕ್ಲಾರಿಟಿ, ಆ ಕ್ಲಾರಿಫಿಕೇಶನ್ ಸಿಗ್ತಾ ಇದೆ ಹೇಗೆ? ಇದು ತುಂಬ ಕೌನ್ಸಿಲರ್ಸ್, ಮೆಂಟರ್ಸ್ ಇದ್ದಾರೆ. ಅವ್ರ ಜೊತೆ ಮಾತಾಡಾದಮೇಲೆ ನನಗೆ ಸ್ವಲ್ಪ ಸಿಗ್ತಾ ಇದೆ ಐಡಿಯಾ, ಯಾವುದು ಬೆಟರು, ಯಾವುದು ಎವರ್ಗ್ರೀನ್ ಇರುತ್ತೆ. ಟ್ರೆಂಡ್ಸ್ ಬದಲಾಗ್ತಾ ಇರುತ್ತೆ, ಆದರೆ ಸ್ವಲ್ಪ ಸ್ಟ್ರೀಮ್ಸ್ ಎಲ್ಲ ಯಾವಾಗಲೂ ಫ್ಯೂಚರಲ್ಲಿ ನಾವು ಯೂಸ್ ಮಾಡ್ಕೋಬೋದು, ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಅದು ಸ್ವಲ್ಪ ನನಗೆ ಐಡಿಯಾ ಇಲ್ಲಿ ಬಂದಾದಮೇಲೆ ಸಿಕ್ತು. ಆದಮೇಲೆ ನನಗೆ ಕೋರ್ಸಸ್ ಸ್ವಲ್ಪ ಹೊಸ ಹೊಸ ಕೋರ್ಸ್ ಎಲ್ಲ ಇದೆ ಒಂದೊಂದು ಕಾಲೇಜಲ್ಲಿ. ಅದು ನೋಡಾದ್ಮೇಲೆ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ನನಗೆ ಬರ್ತಾ ಇದೆ. ನಾನು ಇಂಥದ್ದೇ ಮಾಡಬೇಕು ಅನ್ನೋಂಥದ್ದು ಪ್ಲ್ಯಾನ್ಸ್ ಏನಾದರೂ ಇತ್ತಾ? ಇಲ್ಲಿ ಬಂದ ಮೇಲೆ ಏನಾದರೂ ಅದನ್ನು ಬೇರೆ ಕೋರ್ಸಸ್ಗಳಿದೆ ಅನ್ನೋದು ಇನ್ಫಾರ್ಮೇಷನ್ ಸಿಗ್ತಾ ಇದೆ? ಸ್ವಲ್ಪ ಅದು ಕನ್ಫ್ಯೂಷನ್ ಇತ್ತು, ಆದರೆ ಇಲ್ಲಿ ಬಂದಾದಮೇಲೆ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ, 1-2 ಕೋರ್ಸಸ್ ಹಂಗೆ. ಸೊ ಅದಾದಮೇಲೆ ಇವಾಗ ನೋಡಬೇಕು ಯಾವ ಕಾಲೇಜ್ ಹೆಂಗೆ ಇದೆ ಅಂತ ನಾನು ಆವಾಗ ಡಿಸೈಡ್ ಮಾಡ್ಕೊತೀನಿ. ಎಂಡ್ ಆಫ್ ದಿ ಡೇ ಚೆನ್ನಾಗಿದೆ, ಖುಷಿ ಆಯಿತು. ಖುಷಿ ಆಯ್ತು ಇವಾಗ ತನಕ.